ನಾನು ಭಾಷೆಯಲ್ಲಿ ಇನ್ನ LKG ಅಲ್ಲಿ ಇದ್ದೀನಿ. ಬಿಜೆಪಿಯವರು PhD ಮಾಡ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ LKG ಇಂದ UKG ಬರ್ತಾ ಇದ್ದೀನಿ ಮೇಡಮ್. ಸೊ ಅವ್ರು ಆಲ್ರೆಡಿ PhD ಮಾಡಿರೋದ್ರಿಂದ ಭಾಷೆಯಲ್ಲಿ ನಮ್ಮ ಆರ್ ಅಶೋಕಣ್ಣ ಅವರು, CT ರವಿ ಅವರು ಆ ಪದಗಳನ್ನ ಕೇಳಿದ್ರೆ ಮೋಸ್ಟ್ಲಿ ಎಲ್ಲಿ ಸಂಸ್ಕೃತದಿಂದ ಏನಾದ್ರು ತೆಗೆದ್ರ ಅಂತ ಮನೆ ಮದ್ದೂರಲ್ಲಿ ಮಾತಾಡಿದ ಪದಗಳು CT ರವಿ ಅವರು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಯತ್ನಾಳ್ ಸಾಹೇಬ್ರು ಮಾತಾಡೋ ಪದಗಳು ನೋಡಿದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಅವ್ರು ಬಳಸೋ ಪದ ನೋಡಿದ್ರೆ ಮೋಸ್ಟ್ಲಿ ಅವ್ರು ಆಲ್ರೆಡಿ PhD ಮಾಡಿದ್ದಾರೆ. ನಾನು ಅಟ್ಲೀಸ್ಟ್ UKG ಪಾಸ್ ಆಗೋದು ತಪ್ಪಲ್ಲ ಅಂತ ನಾನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀರಾ, ಅವ್ರ ಭಾಷೆ ಬಳಕೆಯಲ್ಲಿ ಸರಿ ಇಲ್ಲ, ಸರಿ, ನೀವು ಯಾಕೆ ಅದೇ ಮಾರ್ಗ ಹಿಡಿತಿದ್ದೀರಿ ಅಂತ. ನಾನು ಅದೇ ಮಾರ್ಗ ಹಿಡಿತಾ ಇಲ್ಲ ಅಂತ. ಯು ಸೆಡ್ ಯು ಆರ್ ಡೂಯಿಂಗ್ LKG ಅಲ್ವಾ ಮೇಡಮ್? ಆ ಕಡೆಯಿಂದ AK-47 ಅಲ್ಲಿ ಹೊಡಿತಾ ಇದ್ರೆ ನಾವು ಪಾಯಿಂಟ್ ಬ್ಲಾಕ್ ಅಲ್ಲಿ ಒಂದು ಬುಲೆಟ್ ಆದ್ರೂ ಬಿಡ್ತೀವಿ ಅಂತ. AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು ಅಲ್ವಾ? ನಾನು ಹೇಳೋದೇನಂದ್ರೆ, ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಕಂಟ್ರೋಲ್ ಅಲ್ಲಿ ಇರ್ತೀವಿ. ಅವರು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಫೈರ್ಗಳೆಲ್ಲ ಇಲ್ಲ ಬಿಜೆಪಿಯಲ್ಲಿ, ಫೈರ್ಗಳು ಮಾತ್ರ ಇರೋದು. ಫೈರ್ಗಳೇನಿದ್ರು ಕಾಂಗ್ರೆಸ್ ಅಲ್ಲಿ ಇರೋದು. ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲ. ಯತ್ನಾಳ್ ಅವರನ್ನ ಕಿತ್ತೋಗಿರೋ ಪೈರು ಅಂತ ಕರೆದ್ರಿ ಪ್ರದೀಪ್ ಈಶ್ವರ್ ಅವರೇ. ನಿಮ್ಮನ್ನ ಆ ಪಕ್ಷದವ್ರು ಕರೀತಿದ್ದಾರೆ. ಮೊಳಕೆನೆ ಹೊಡೆದಿಲ್ಲ ಇನ್ನ ಬೀಜ. ಅದು ಆಕ್ಚುಲಿ ಮೊಳಕೆ ಹೊಡೆಯುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ಯತ್ನಾಳ್ ಅವರಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ. ಯತ್ನಾಳ್ ಅವರು ಏಜ್ 61 ವರ್ಷ. ಅವ್ರು ರಾಜಕಾರಣಕ್ಕೆ ಬಂದು 30 ವರ್ಷ ಆಯ್ತು. ಅವ್ರು 30 ವರ್ಷದಲ್ಲಿ ತಗೊಂಡಿರೋ ಪಬ್ಲಿಸಿಟಿನ ನಾನು 2 ವರ್ಷದಲ್ಲಿ ತಗೊಂಡಿದ್ದೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ. ಪಬ್ಲಿಸಿಟಿ ಮಾತ್ರ ರಾಜಕೀಯನ? ನಾನಿನ್ನ ರಾಜಕೀಯ ಅಂದ್ರೆ ಬರೀ ಪಬ್ಲಿಸಿಟಿನ? ಪಬ್ಲಿಸಿಟಿ ಅಂದ್ರೆ ರಾಜಕೀಯ ಅಂದ್ರೆ ಕೇವಲ ಪಬ್ಲಿಸಿಟಿನ? ಅಲ್ಲ. ಪಬ್ಲಿಸಿಟಿ ಮೀನಿಂಗ್ ಏನ್ ಗೊತ್ತಾ? ಪಬ್ಲಿಕ್ ನಿಮ್ಮನ್ನ ಇಷ್ಟಪಡೋದು ಅಂತ. ದಟ್ ಈಸ್ ದ ಡೆಫಿನೇಷನ್ ಆಫ್ ಪಬ್ಲಿಸಿಟಿ. ಹೌದಾ ಯಜಮಾನ್ರೆ? ಸೋಷಿಯಲ್ ಮೀಡಿಯಾದಲ್ಲಿ ಜನ ಚಪ್ಪಾಳೆ ತಟ್ಟೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ವ್ಯೂ ಬರೋದಕ್ಕೂ ಆಕ್ಚುಲಿ ರಾಜಕೀಯದಲ್ಲಿ ಜನನಾಯಕ ಅಂತ ಹೇಳಿ ಜನ ಮೆಚ್ಚಲಿಕ್ಕೂ ವ್ಯತ್ಯಾಸ ಇಲ್ವಾ? ಅಲ್ಲ, ಮೊನ್ನೆ ನಾನು ನೋಡ್ದಿರೋದೇ ದೊಡ್ಡ ವಿಕೆಟ್ ನಲ್ವಾ? ಅದಕ್ಕಿಂತ ಪಬ್ಲಿಸಿಟಿ ಬೇಕಾ ಏನು ಮೇಡಮ್? ನಾನು 23 ಅಲ್ಲಿ ಹೊಡೆದಿದ್ದು ಯಾರ ಕೈಯಲ್ಲೂ ಆಗಲ್ಲ. ನನ್ನ ಬಿಜೆಪಿ ಸ್ನೇಹಿತರು ಹೇಳ್ತಿದ್ರು, ಅವ್ರನ್ನ ಸೋಲ್ಸ್ಬೇಕು ಅಂದ್ರೆ ಪ್ರಧಾನಿಗಳು ಬಂದ್ರು ಆಗಲ್ಲ ಅಂತಿದ್ರು. ಒಬ್ಬ ಆರ್ಡಿನರಿ ಕೋಚಿಂಗ್ ಸೆಂಟರ್ ಹುಡುಗ 25 ದಿನದಲ್ಲಿ ಹೊಡೆದಾಗ್ದ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇದ್ರೇನೆ ನೋಡ್ತಾರೆ ಮೇಡಮ್. ನನ್ನ ಹತ್ರ ಕಂಟೆಂಟ್ ಇದೆ, ನನ್ನನ್ನು ಇಷ್ಟಪಡ್ತಾರೆ, ಅದಕ್ಕೆ ನಂದು ಶೇರ್ ಆಗುತ್ತೆ. ನಂದು ಯಾರೋ ಕೇಳಿದ್ರು, ಏನಪ್ಪಾ ಪ್ರದೀಪ್ ಈಶ್ವರ್ ನಿಂದೇನು ಅಷ್ಟು ವಿಡಿಯೋಗಳು ಶೇರ್ ಆಗುತ್ತೆ ಅಂತ. ಶೇರ್ ಹೋನಾ ಮೇಡಮ್? ನಮಗೆಲ್ಲ ಗೊತ್ತಾಗೋಯ್ತು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.